ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಬೆಳಿಗ್ಗೆ ಬೆಳಿಗ್ಗೆ ಏನು ಮಾಡ್ತಾಯಿದ್ದೀವಿ ನೋಡಿ ಕೆಲಸ. ಇವತ್ತು ಕಾಣಿಸ್ತಾ ಇದ್ದಾರೆ ಇವರೆಲ್ಲ. ರೀ ಏನು ಶುರು ಆಯಿತು ಬೆಳಿಗ್ಗೆ ಎದ್ದು ಕೂಡಲೇ? ಮಾವಿನಕಾಯಿ ಹಣ್ಣಾಗಿ ಬೆಳೆದವರು ಒಂದೊಂದು ಮಾವಿನಕಾಯಿ ಫಲ ಬಂದದ ಬಿಡಿಸೋದಂತ. ಹೌದಾ? ವಾಚ್ಮನ್ ಅಂಕಲ್ ಬಂದಾಗ ತೆಗಿತಾ ಇದ್ದಾರೆ. ಅದೇ ತೆಗಿಯೋದು ಭಾಳ ಮಸ್ತ್ ಮಾಡ್ಯಾರಲ್ಲ ಇದು. ಇಲ್ಲಿ ನೋಡಿ ಯಾವ ಥರ ಚೀಲ ಅದ. ಇದು ಚೀಲ ಕಟ್ಟಿ ಅಂಕಲ್ ರೀ, ಮಾವಿನಕಾಯಿ ಗಿಡದಾಗ ಕೂತ್ಬಿಟ್ಟಾರಿ ನೀವು. ಆ ಮಳೆ ಗಾಳಿ ಬಂತಂದ್ರೆ ಮತ್ತೆಲ್ಲ ಬೀಳತ್ತಾವ್ರಿ. ಅವು ಒಂದೊಂದು ಉದ್ರಿ ಬೀಳತ್ತಾವ್ರಿ ಕೆಳಗೆ. ನೋಡ್ರಿ ಎಲ್ಲ ಮಾವಿನ ಹಣ್ಣು ತೆಗಿತಾ ಇದಾರೆ. ನೋಡ್ರಿ ಹೆಂಗೆ ಮಾಡ್ತಾ ಇದಾರೆ ಇವರೆಲ್ಲ. ಹಾಂ ರೀ, ಏನಿದು ಮಾವಿನ ಹಣ್ಣಿನ ಬುಟ್ಟಿ ನೋಡಿ ಇಲ್ಲಿ. ಇದು ಯಾರು ಬೆಳೆಸಿದ್ದಲ್ಲ, ನಾವು ಬೆಳೆಸಿದ ಗಿಡನ. ಮತ್ತು ಅದ್ರೊಳಗೆ ಹೋಗ್ಯಾವ, ಇದು ಹಣ್ಣಾಗ್ಯಾವ ನೋಡಿ. ಅಂಕಲ್ ರೀ, ಚಹಾ ಕೊಡಲಿ ನಿಮಗೆ? ನೋಡಿ ಏನು ಮಾಡಿಟ್ಟಿದ್ದೀರಿ ಎಲ್ಲ. ಪಾಪ ಮಮ್ಮಿನೂ ಊರಿಗೆ ಹೋದ್ರಿ ಇವತ್ತು ಊರಿಗೆ ಕಳಿಸ್ಕೊಟ್ಟೆ ಅವರಿಗೆ. ಮತ್ತು ಅದು ಮದುವೆಗೆ ಅಂತ ಬಂದಿದ್ರು. ಮದುವೆ ಒಳಗೆ ಎಲ್ಲ ನೋಡಿದ್ದೀರಿ ನೀವು ಅವರಿಗೆ. ಬೆಳಿಗ್ಗೆಯಿಂದ ಅವ್ರಿಗೆಲ್ಲ ಮಾಡೋದು ಕಟ್ಟೋದು, ಎಲ್ಲ ಅಡುಗೆ ಮಾಡಿ ಕಟ್ಟೋದು, ಎಲ್ಲ ಇದು ಮಾಡೋದು, ಎಲ್ಲ ಮಾಡ್ಕೊಂಡು ಗ್ಯಾಸ್ ಕಟ್ಟಿ ಯಾವ ರೀತಿ ಮಾಡಿಟ್ಟಿದ್ದೀನಿ ನೋಡಿ. ಕಾಣಿಸ್ತಾ ಇದೆ ನಿಮ್ಮ ಮನೆಯವ್ರಿಗೂ ಹಿಂಗಾಗ್ತದ? ಅಪ್ಪ ಅಮ್ಮ ಬಂದರೆ, ಯಾರಾದರೂ ಬಂದರೆ ಕಳಿಸೋದು, ಮಾಡೋದು, ಮಾತಾಡೋದು. ಇಲ್ಲಿ ನೋಡಿ ಚೂಡ ಮಾಡಿ, ಇಲ್ಲಿ ಚೂಡದ ಬುಟ್ಟಿ ಇಟ್ಟಿದ್ದೀನಿ. ಆಮೇಲೆ ಇಲ್ಲೆಲ್ಲ ಮೀನಾ ಫಿಶ್ ಅದು ಮಾಡಿದ್ದೆ ಅವ್ರ ಸಲುವಾಗಿ. ಇಲ್ಲಿ ನೋಡಿ ಯಾವ ಥರ ಫಿಶ್ ಅದ ಇವು. ಇಲ್ಲಿ ನೋಡಿ ಫಿಶ್ ಕಾಣಿಸ್ತಾ ಇದ್ದಾವ. ಈ ಥರ ಫಿಶ್ ಮಾಡಿದ್ದೆ. ಆಮೇಲೆ ಸಾರು ಎಲ್ಲ ಮಾಡಿ ಸ್ವಲ್ಪ ಕಟ್ಕೊಟ್ಟೆ ಅವರಿಗೆ. ಮತ್ತು ಆಮೇಲೆ ಈಗ ಇಷ್ಟೊಂದು ಪಾತ್ರೆ ಇದಾವ, ಎಲ್ಲ ತೊಳಿಬೇಕೀಗ. ಮಂಜುಳಾಗ ಆರಾಮಿಲ್ಲ. ಮಂಜುಳ ಊರಿಗೆ ಹೋಗಿ ಬರ್ತೀನಮ್ಮ, ನನಗೆ ಆರಾಮ ಅನ್ಸೋತು, ಸ್ವಲ್ಪ ಚೇಂಜ್ ಆಗ್ತದ, ಹೋಗಿ ಬರ್ತೀನಮ್ಮ ಅಂತ ಹೋಗಿದ್ದಾಳ. ಬಾಯಮ್ಮ ಹೋಗಿ ಬಾ ಅಂತಂದೆ. ಅವಳು ಹೋಗಿದ್ದಾಳ. ಪಾಪ ಆರಾಮಿಲ್ಲ ಅವಳಿಗೆ. ಅವಳದು ವಿಡಿಯೋನು ಮಾಡ್ಕೊಂಡ್ಬಂದಿದ್ದಾರೆ ನಮ್ಮ ಮನೆಯವರು. ಅವ್ರ ವಾಚ್ಮ್ಯಾನ್ ಸೆಡ್ಗೆ ಹೋಗಿ ಭೇಟಿಯಾಗಿ ಮಂಜುಳಾಗ. ಮತ್ತು ನಿನಗೆ ಯಾವಾಗ ಆರಾಮಾಗ್ತೈತೆ ನೋಡಮ್ಮ, ಆರಾಮ ಆದಮೇಲೆ ಬಾ ಅಂತೆ, ಸಾವಕಾಶ ನಿಧಾನಕ್ಕೆ ಬೇಕಾದ್ರೆ ನಿಂಗೆ ಹೆಂಗೆ ನೋಡು ಅಂತ ಹೇಳಿ ಭೇಟಿಯಾಗಿ ಅವಳು ನಮ್ಮ ಮನೆಯವ್ರು ಬಂದಿದ್ದಾರೆ. ಆ ವಿಡಿಯೋನು ನಿಮ್ಗೆ ಕಳಿಸ್ಕೊಡ್ತೀನಿ. ಮತ್ತು ನಾನೀಗ ಸಂಗೀತಾಳ ಗಡಿಬಿಡಿ ಪ್ರಪಂಚದೊಳಗೆ ಪಟ ಪಾತ್ರೆ ತೊಳ್ಕೊಂಡು ಪಟ್ ಕೆಲಸ ಮಾಡಿ ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡಿ ಮತ್ತೆಲ್ಲ ಸ್ನಾನದು ಮಾಡ್ಕೊಂಡು ರೆಡಿಯಾಗಿ ಮತ್ತು ನಾನು ಸಿಗ್ತೀನಿ ಅಷ್ಟೋ ತನಕ. ನೋಡಿದ್ರಾ ಹಿಂಗಿರ್ತದೆ ಜೀವನ. ಇಷ್ಟೇ ಅಲ್ಲ? ಇಷ್ಟೇ ಇರ್ತದೆ ಜೀವನ. ಎಷ್ಟು ನಾವು ಪ್ರೀತಿಯಿಂದ ಇರಬೇಕು, ಎಷ್ಟು ಖುಷಿಯಿಂದ ಇರಬೇಕು, ಎಲ್ಲ ನಕ್ಕೋತ್ ಮಾಡ್ಬೇಕಂತಂದ್ರೆ ದೇವ್ರ ಆಟಗಳನ್ನೇ ಬೇರೆ ಇರ್ತಾವ. ನಿಮ್ಮ ಮನೆ ಮಠ ಬರುವಂಗೆ ಮಾಡಿದ್ಲ ನಮಗೆ. ಹಾಂ, ಹುಡ್ಕ್ಯಾಕೋದು ಬರ್ಬೇಕಂತ ನನಗೆ. ನೀ ಎಲ್ಲಿ ಹೊರಗೆ ತಿರುಗಾಡ್ತಿ? ಹಾಗೆ ಆರಾಮಿಲ್ಲ ಅಕ್ಕಾಗ. ಅವ್ರ ಕಡೆ ಇರ್ಬೇಕಲ್ಲ ನೀ ಅಲ್ಲಿ. ಎಷ್ಟು ಸಾಲಿ ಕಲ್ಸಿದಿ ಈಗ? ಸಾಲಿ ಎಷ್ಟು ಕಲ್ಸಿದಿ? ಇಲ್ಲ ಹನುಮ ಅಕ್ಕನ ಬಂದೀಗ ಆಕೆ ಎಲ್ಲ ತೋರ್ಸುದು, ಆಕೆ ಏನು ಮಾಡತ್ತಾಳ್ರಿ ಅಕ್ಕನರಿ. ಬಂದ ಆಕೆ ತೋರಿಸಿ ಮತ್ತೀಗ ಏನಿದೆ ಆಕೆ ಮಾಡೋದು ಮಾಡೋದು ಆಕೆ ಮಾಡಿ ಅಂತಾಳ್ರಿ. ದವಾಖಾನೆಗೆ ತೋರ್ಸಾಕ ಮತ್ತೆ ನಿಮಗೆ ಏನೋ ದುಡ್ಡು ಗಿಡಬೇಕಾದ್ರೆ ತಗೋರಿ. ಈಗ ಇದ್ದು ಸರ್ ಅವನ ಆಕೆ ತೋರಿಸ್ಕೊಳತ್ತನ್ರಿ. ಯಾಕೆ ಮತ್ತೆ ನಿಮ್ದು ಅದ್ರ ಹೋಗ್ತಿರೋದನ್ನ ಕೊಡೋದೈತೆ ಈಗ. ಇರ್ಲಡ್ರಿ ಅವೇನು ಹೋಗೋದಲ್ಲ. ನಿಮ್ಗೆ ಏನೋ ಖರ್ಚಿಗೆ ಬೇಕಾಗಿತ್ತು, ದವಾಖಾನೆ ತೋರ್ಸಾಕ ಬೇಕಾಗಿತ್ತು ಅಂದ್ರೆ ಕೊಡಕ್ ಬರ್ತದ. ಹಾನ್ರಿ ಸರ್. ಈಗ ಇನ್ನೇಮೆ ಬಂದು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗ್ರಿ, ಇನ್ನೇನು ಕಡಿಮೆ ಆಕೈತೆ ಅಂತಂದನ್ರಿ. ಹೋಗಿ ಚಂಜಿಗೆ ಸೊ ಮುಖ ಮ್ಯಾಗ ಮಾಡಂಗ. ಮಾತಾಡು. ದವಾಖಾನೆ ಹೋಗಿ ಇನ್ನೊಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರ್ತೀರಿ ಸರ್. ಮಾಡಿಸ್ಕೊಂಡ್ಬಂದ್ರೆ ಅದು ಬಂದು ನಾಳೆಯಿಂದ ಏನಾರು ಕಡಿಮೆ ಆತ ನಾಳೆಗೆ ಬಂದು ಬಿಡ್ತೇನೆ ರೀ. ನಾಳೆ ನನಗೆ ಯಾವಾಗ ಆರಾಮ ಆಗೈತಿ ಯಾವಾಗ ಬಂದು ಆಯ್ತು. ಆರಾಮಾದಾಗ ನಮ್ಮ ಆರಾಮಾಗೋಗಿದ್ದು ಮುಂಚೆ ಏನು ಬೇಡ. ಅವ್ರು ಮಾಡ್ಕೋತಾ ಇರ್ತಾರೆ, ನಾವು ಮಾಡ್ತೀವಿ, ಮಾಡ್ಕೊಂಡು ಹೋಗ್ತೀವಿ. ನೀವು ಯಾವಾಗ ಫೋನ್ ಮಾಡಿ ಹೇಳು ಆರಾಮಾಗಿ ಬರತ್ತೆ ಅಂತ ಹೇಳು. ಮತ್ತು ಮೈಯಾಗ ಬಂದು ಜಡ ಇದು ಇಟ್ಕೊಂಡು ಬರೋದು ಬೇಡ. ಓಕೆ, ನಾಷ್ಟ ಮಾಡ್ಕೊಂಡ್ರಿ? ಹಾಂ, ನಾಷ್ಟ ಮಾಡ್ಯಾರ ಸರ್. ಆರಾಮದಾರ್ರಿ? ಹಾಂ, ಆರಾಮದಾರ. ಅವ್ರು ಆರಾಮದಾರ, ಹುಡುಗರು ಆರಾಮದಾರ. ನೀ ಅದ ಒಮ್ಮೆಗೆ ಬಿಟ್ಬಿಟ್ಲ, ಏನು ಗೊತ್ತಾಗ್ಲಿಲ್ಲ. ನನಗೆ ಒಂದು 4 ದಿವಸ ನನ್ನ ಗಂಡ ಬಿದ್ದಾಗ ಹೋಗಿ ನೋಡ್ಕೊಂಬರ್ರಿ ಅಂತಂದು. ಎಲ್ಲಿ ಅಂತ ಅಲ್ಲಿ ನೀವು ಹೋಗ್ರಿ, ಅಲ್ಲಿ ಗೊತ್ತಾಗ್ತದ. ನಾನು ನೋಡ್ಕೋದು ಬಂದೆ. ಸೈಕಲ್ ಕಾಣಿಸ್ತು. ಸೈಕಲ್ ಕಾಣಿಸ್ತು ಕೂಡಲೇ ಮತ್ತೆ ಇದು
ಆ ಸೈಕಲ್ ಗುರ್ತ ಹಿಡ್ದ ಹಾಂ ಸೈಕಲ್ ಗುರ್ತ ಹಿಡ್ಕೊಂಡು ಬಂದೆ ನಾನು ನೋಡ್ರಿ ಹಂಗಾರ कसं आलीच नाही मग हां ಏನು ನಾಷ್ಟಾದೇನು ಮಾಡಿದ್ದಿಲ್ಲ ನಾಷ್ಟಾದೇನು ಮಾಡಿದ್ದಿಲ್ಲ ಹಾಂ ಹಾಂ ಇಲ್ಲೇನು ತೊಗೋತೀನಿ ಅಂಗಡಿಯಾಗ ಏನಾದರೂ ತಿನ್ನಾಕೋದು ಹಾಂ ಬಾ ಏನಾದ್ರು ಕೊಡಿಸ್ತಾನೆ ಅಲ್ಲಿ ಏನೋ ಬೇಕಂದ್ರೆ ಬರೋಣಮ್ಮ ಹಾಂ ಆಯ್ತು ಏನೋ ಒಂದು 2 ದಿವಸ ಲೇಟ್ ಆದ್ರೂ ನಡೀತೆ ಸರಿ ಆರಾಮ್ ಮಾಡ್ಕೋ ಅವ್ರು ಮನುಷ್ಯ ಹಚ್ಕೊಂಡಾರ ಮನ್ಯಾಗ ಎಷ್ಟು 2-3 ದಿವಸ ಬಂದಿಲ್ಲ ಅವ್ರಿಗೆ ಏನಾರ ಆಗೈತಿ ಅವ್ರಿಗೆ ಅದಕ್ಕೆ ಬಂದಿಲ್ಲ ಇಲ್ಲ ಹಂಗೆ ಮಾಡೋಕ್ಕೆಲ್ಲ ಸ್ವಲ್ಪ ನೀವು ನೋಡಿ ಭೇಟಿಯಾಗಿ ಅವ್ರಿಗೆ ಮಾತಾಡ್ಸಿ ಅಂತಂದ್ರು ಮತ್ತು ನಾ ಈಗ ಅದು ಹುಡುಗ ಬಿಡಕ್ಕೆ ಹೋಗಿದ್ನಿ ಬಿಡುವಾಗ ನೋಡ್ಕೋದು ತೆಗಿಂದ ಬಂದೆ ಸೈಕಲ್ ಕಾಣಿಸ್ತು ಮತ್ತು ನೀವು ಅದು ನೋಡಿ ಏನು ಬೇಕಲ್ಲಿ ಒಳಗೆ ತಿನ್ನಕ್ಕೆ ಸಾಮಾನು ನೀವು ಯಾವ ಬೇಕು ನೋಡ್ಕೋದು ತಗೋ ಇನ್ನೊಂದು ಇಂಥದ್ದು ಬಂತು ಬೇರೆ ಯಾವ್ದಾರು ಒಂದು ತಗೋ ಅಂಥದ್ದು ತಗೋ ಬೇರೆ ತಗೋ ನೀನು ಯಾವ್ದು ಬೇಕು ತಗೋ ಹಾಂ ಓಕೆ ರೇಖಾ ಅಲ್ಲ ಹಾಂ ಸಾಕು ಇಷ್ಟ ಏನೇನು ಬೇಕು ಸಾಕಲ್ಲ ಮನಸ್ಸು ತುಂಬಿತ ಓ ವೆರಿ ಗುಡ್ ಹಾಂ 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 ಸಾಕಲ್ಲ ಸರಿ ಆಯ್ತು ಸರಿ ಅಭ್ಯಾಸ ಮಾಡು ಹಾಂ ಅಮ್ಮನೆಲ್ಲ ವ್ಯವಸ್ಥೆ ಮಾಡು ಆ ಕಡೆ ಈಗ ಅವ್ರು ಬಿಟ್ಟು ಎಲ್ಲ ಆ ಕಡೆ ತಿರುಗಾಡ್ಬಿಟ್ಟು ಬಿಸಿಲಾಗ ಏನು ತಿಂದಿಲ್ಲ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಏನು ತಿಂದಿ ಅನ್ನ ಸರ್ ಯಾರು ಮಾಡಿದ್ರು ಅಡುಗೆ ಅಜ್ಜ ಮಾಡಿದ್ದ ಹಾಂ ಸರ್ ನೀನು ಸ್ವಲ್ಪ ಮಾಡೋಕೆ ಕಲಿಬೇಕು ಹೌದಲ್ಲ ಈ ಸಾಲಿ ಏನೇನು ಕಲಿಸಿದೀಗ ಅವಾಗ ಮರ್ಯಾದಳು ಒಂದು ಕಟ್ಟಿಗೆ ಇಡೋದು ಒಂದು ಮಾಸ್ತರ್ಗಳು ಹೆಂಗೆ ಇಟ್ಟಿರ್ತಲ್ಲ ಒಂದು ಕಟ್ಟಿಗೆ ಇಡೋದು ಅಂದ್ರೆ ಕರೀತಾರಲ್ಲ ಅವು ಬೇಗ ಹಾಂ ಹುಷಾರಾಗು ಎಲ್ಲ ಆರಾಮಾಗಿ ಮಾಡ್ಕೋ ಆಮೇಲೆ ದವಾಖಾನೆಗೆ ಹೋಗಿ ಬಾ ಆಮೇಲೆ ದವಾಖಾನೆ ಸಲುವಾಗಿ ಏನಾದರೂ ನಿಮ್ಗೆ ದುಡ್ಡು ಬೇಕಾದ್ರೆ ಕೇಳ್ರಿ ಕೊಡ್ತೀನಿ ಆರಾಮ್ ಮಾಡ್ಕೊಂಡು ಗಟ್ಟಿಯಾಗಿ ಬರೋದು ಓಕೆ ಏನು ಚಿಂತೆ ಮಾಡ್ತೀನಿ ಮತ್ತೆ ಸರ್ ಏನು ಹೇಳಬೇಕು ಅಮ್ಮಗೆ ಎಷ್ಟು ಬೇಗ ಆರಾಮಾಗುತ್ತೆ ಅಷ್ಟು ಬೇಗ ಅಮ್ಮವ್ರ ಹತ್ರ ಬರ್ತೀನಿ ಅಮ್ಮವ್ರನ್ನ ಯಾವಾಗ ನೋಡಿನ ಅಂತೇಳಿ ನಾನು ಇದನ್ನು ಮಾಡತ್ತೇನ್ರಿ ಆದ್ರೆ ನನಗೆ ಎದ್ದು ನಿಂದ್ರಾಗ ಕರ್ನ ಇಲ್ಲ ತಿಳ್ಕೊಂಡಾಳೆ ಅದು ಅವ್ರು ಮನುಷ್ಯ ಹಚ್ಕೊಂಡಾರ ಅವರು ಆರಾಮಿಲ್ಲ ಅಂದ್ರೆ ಎಷ್ಟು ದಿವಸ ಹಂಗೆ ಅವರು ಆರಾಮಿಲ್ಲ ಮತ್ತು ಸ್ವಲ್ಪ ನೀವು ಹೋಗಿ ನೋಡ್ಕೊಂಡು ಬರೀ ಇಲ್ಲಾಂದ್ರೆ ಅವ್ರು ಕೇಳ್ಕೊಂಬರಿ ಮೋಸ್ಟ್ಲಿ ಅವ್ರಿಗೆ ಆರಾಮಿಲ್ಲ ಅದಕ್ಕೆ ಬಂದಿಲ್ಲ ಏನಾಗಿದ್ರು ಅವರು ಇಲ್ಲಾಂದ್ರೆ ಬರೋಕೆ ತಪ್ಸಕ್ಕೆಲ್ಲ ಹಾಂ ಬಟ್ ಅದೇನ ನೀವು ಆ ದಿವಸ ಆರಾಮಿಲ್ಲ ನೀವು ಆ ದಿವಸ ರಾತ್ರಿನೇ ಹೇಳಿದ್ರಿ ಅಂದ್ರೆ ಅವ್ರಿಗೆ ಸಮಾನ ಆಗ್ತಿತ್ತು ನೀವು ಬೆಳಗ್ಗೆ 7 ಗಂಟೆ ಮಟ್ಟ ದಾರಿ ನೋಡ್ಕೊತಿದ್ವಿ ನಾವು ಎಲ್ಲ ಸಾಮಾನು ತೆಗೆದಿಟ್ಟು ಹಾಂ ಅದಕ್ಕೆ ಅವ್ರೇನಂತಾರು ಮೊದಲು ನಮ್ಮ ಏನೋ ತೊಂದರೆ ಇದ್ರೆ ಹೇಳ್ಬೇಕಂತಾರೆ ಅವರು ಕೇಳ್ದ ತಪ್ಪಿಸಿರೋದಂತ ಅಲ್ಲ ರಾತ್ರಿ ನೀವು ಬರಲಿಲ್ಲ ಬೆಳಗ್ಗೆ ಬರೋಕೆ ನನಗೆ ಆಗ್ತಿರಲಿಲ್ಲ ಒಂದು ದಿವಸ ಮುಂಚೆ ರಾತ್ರಿ ನೀವು ಹೇಳಿದೆ ಅಂದ್ರೆ ಆರಾಮ ಅನಿಸ್ತಿಲ್ರಿ ಬೆಳಗ್ಗೆ ಆರಾಮಾದ್ರೆ ಬರ್ತೀನಿ ಇಲ್ಲ ಅಂತಂದ್ರೆ ಬರೋಕ್ಕಾಗಲ್ಲ ನಮ್ಮ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರೆ ಅಂದ್ರೆ ತಿಳಿತಿತ್ತು ಅವ್ರಿಗೆ ಆಡಿಸುವಾತನ ಆತದಲ್ಲಿ ಕೈ ಚಳಕ ಎಲ್ಲ ಅಡಗಿದೆ ಅಂತಾರಲ್ಲ ಹಾಗೆ ನಮ್ಮ ಜೀವನನೂ ಹಾಗೆ ಯಾವ್ದು ಬರ್ತದಲ್ಲ ಅದಕ್ಕೆ ನಾವು ಸ್ವೀಕಾರ ಮಾಡೋಕೆ ರೆಡಿ ಆಗಬೇಕು ಅವ್ರು ನೋಡಿ ಆರಾಮಿಲ್ಲ ಅಂತಂದ್ಮೇಲೆ ಮತ್ತು ಪಾಪ ಏನು ಮಾಡೋಕ್ಕಾಗ್ತದೆ ಅವಳ ಕೆಲಸ ಅವಳು ಮಾಡೋಕೆ ಬೇಕಾಗ್ತದೆ ಅವಳಿಗೂ ರೆಸ್ಟ್ ಬೇಕಾಗ್ತದೆ ಅದಕ್ಕೆ ಮಂಜುಳಾನು ಈಗ ಅವರು ಊರಿಗೆ ಹೋಗಿದ್ದಾಳೆ ಎಲೆಕ್ಷನ್ ವೋಟ್ ಅದು ಹಾಕಿ ಆಮೇಲೆ ಬರ್ತೀನಿ ಅಂದಿದ್ದಾಳೆ ನೋಡೋಣ ಆಮೇಲೆ ಬಂದಮೇಲೆ ಏನೇನಾಗ್ತದೆ ಮತ್ತು ಅಷ್ಟೊತ್ತಿಗೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು
ಅಲ್ಲ ನೀವು ಹಾಗೆ ಮಾಡ್ತೀರಲ್ಲ. ಯಾವುದು ಬರ್ದು ಒಂದು ನಂದು ಏನು ನೋಡಿಪ್ಪ, ನಾನು ಒಂದು ತಿಳ್ಕೊಂಬಿಟ್ಟಿದ್ದೀನಿ ಜೀವನ ಒಳಗೆ. ನಮಗೆ ಹೆಂಗಾಗ್ತದೆ ಇವತ್ತಿನ ದಿನ ಹೆಂಗಿದೆಯಲ್ಲ ಆ ದಿನ ಸ್ವೀಕಾರ ಮಾಡೋದು. ಇವತ್ತು ಮಲ್ಕೊಳಕ್ಕೆ ನಮಗೆ ಗಾದಿ ಸಿಗ್ತಂದ್ರೆ ಗಾದಿಗಳು ಮಲ್ಕೊಳ್ಳೋದು. ಅಕಸ್ಮಾತ್ ನಮ್ಗೆ ಮಲ್ಕೊಳಕ್ಕೆ ಗಾದಿ ಸಿಗಲಿಲ್ಲ ಅಂದರೆ ಏನು ಮಾಡೋದು, ನೆಲದ ಮೇಲೆ ಮಲ್ಕೊಳ್ಳೋದು. ಇವತ್ತು ಆರಾಮ್ ನಮ್ಗೆ ಪಾತ್ರೆ ಅವಳು ಮಂಜುಳ ಬಂದಾಗ ತೊಳೆದಿದ್ದು ಅವಳು ಇದ್ರೆ ಅಂದರೆ ಪರವಾಗಿಲ್ಲ ನಡೀತದೆ, ತೊಳಿಲಿಲ್ಲ ಅಂದ್ರೆ ನಾವು ತೊಳೆಯೋದು. ಅದಕ್ಕೆ ಏನಾಗ್ತದೆ, ನಮ್ಮ ಮನೆ ಕೆಲಸ ಮಾಡೋಕ್ಕೆ ನಮಗೆ ಎಷ್ಟು ಖುಷಿಯಿಂದ ಪ್ರೀತಿಯಿಂದ ನಾವು ಮಾಡ್ಬೋದು. ಅದೇನು ಕೆಲಸ ಅಂತ ಅದು ಇರ್ತದೆ ಕೆಲಸ, ಮತ್ತು ಕೆಲಸ ಜೊತೆನೂ ಮತ್ತೆಲ್ಲ ಖುಷಿಯಿಂದ ಮಾಡ್ಕೋಬೋದಲ್ಲ. ಯಾವುದೇ ಕೆಲಸ ಆದರೂ ಕೆಲಸ ಅಲ್ಲಲ್ಲ, ಅದು ಪ್ರೀತಿಯಿಂದ ನಾವು ಖುಷಿಯಿಂದ ಮಾಡಿದರೆ ನಮಗೇನು ಅನಿಸೋದೇನಿಲ್ಲ ಅಲ್ಲ. ನಿಮಗೂ ಹಂಗೆ ಅನ್ನಿಸ್ತದಲ್ಲ. ಎಷ್ಟು ಪ್ರೀತಿಯಿಂದ ನೀವೆಲ್ಲ ಮಾಡ್ತೀರಾ, ಎಷ್ಟು ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿರ್ತಾರೆ. ನಿಮ್ಮೊಳಗೆ ನಾವು ಬಗ್ಗೆ ಕೆಲಸ ಮಾಡೋಕ್ಕೆ ಅದಕ್ಕೇನಾಗ್ತದೆ, ನನ್ನ ಮನೆ ಕೆಲಸ ಪ್ರೀತಿಯಿಂದ ಮಾಡ್ಕೊಳ್ಳೋನು. ನಾನು ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ. ಹಚ್ಕೊಂಡು ಫ್ಯಾನ್ ಜೋರ್ಲಿ ಆವಾಜ್ ಹಚ್ಕೊಂಡೆ ರೀ. ಇದೆಲ್ಲಿದು ಹುಲ್ಲು ಏನು ತೊಗೊಂಬಂದ್ರಿ? ಹಂಗೆ ಕೊಂಡ್ತಂದ್ರ ಏನು? ಅಂದರೆ ಈ ರೀತಿ ಹಾಕಿಟ್ಟು ಅಂದ್ರೆ ಮಾವಿನಕಾಯಿ ಇದಾವಲ್ಲ ರೀ, ಅವು ಕರೆಕ್ಟ್ ಹಣ್ಣಾಗ್ತಾವಂತ ಈ ರೀತಿ ಹಾಕಿಡ ಅಂತಲೇ ನೋಡಿ. ಹೊಲ ಇಲ್ಲ ಏನಿಲ್ಲ ಆದರೂ ಇಷ್ಟು ಚಂದ ಎಲ್ಲ ಕರೆಕ್ಟ್ ಹೆಂಗೆ ಹೊಲ ಒಳಗೆ ಮಾಡ್ತಾರೆ ಹಂಗೂ ಮಾಡ್ತಾಯಿದ್ದೀರಾ ನೋಡಿ. ಸೇಮ್ ಎಲ್ಲ ಎಷ್ಟು ನೀಟಾಗೆಲ್ಲ ಮಾಡಿರ್ತೀರ, ಹೆಂಗೆ ಎಷ್ಟು ಚಂದ ಅದ ಎಲ್ಲ ಬಾಕ್ಸ್ ಒಳಗೆ ಹಾಕಿ ಎಲ್ಲ. ಅದು ಮತ್ತು ಪ್ಯಾಕ್ ಅದು ಮಾಡಿ ಇಡಬೇಡಿ, ಗಾಳಿ ಆಡಬೇಕೇನು ಅದ್ರೊಳಗೆ. ಸರಿಯಾಗಿ ಗಾಳಿ ಆಡಬೇಕೇನೋ ಅದು ರೀ. ಸ್ಟೋರ್ ರೂಮ್ ಒಳಗೆ ಕೂತಿದ್ದೀರ, ನಂಗೆ ಹೊಲ್ದಾಗ ಕೂತಂಗಾಗೈತಿ. ನೀವು ಕೂತಿದ್ದೀರಲ್ಲ ಇಲ್ಲಿ, ಒಂದು ಹೆಗಲ ಮೇಲೆ ಒಂದು ತಾವೇಲ, ಒಂದು ತಲೆಗೆ ಒಂದು ಬಟ್ಟೆ ಕಟ್ಕೊಂಡು ಕೂತಿದ್ರಂದ್ರೆ ಸೇಮ್ ಹೊಲ್ದವ್ರು ನೋಡಿ ನೀವು. ಎಷ್ಟು ಎಲ್ಲ ಹೊಲ್ದವ್ರ ಕೆಲಸ ಅಂದರೆ ಈ ರೀತಿ ಇರ್ತದೆ ನೋಡಿ. ಎಲ್ಲ ಹಿಂಗೆ ಮಾಡಿ ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಎಷ್ಟು ದಿನ ಬೇಕು ಹಣ್ಣಾಗ್ಲಿಕ್ಕೆ? 8 ದಿನ. 8 ದಿನ ಹಣ್ಣಾಗ್ತಾವೆ. ಈ ಸಲ ಹಿಂಗೆ ಮಾವಿನ ಕಾಯಿ ಜಾಸ್ತಿ ಆಗ್ಯಾವೋ ಇನ್ನಿಲ್ಲೂ? ಮೀಡಿಯಮ್ಮ. ನೋಡಿ ಎಷ್ಟು ದೊಡ್ಡ ದೊಡ್ಡ ಮಾವಿನಕಾಯಿ ಅದಾವೆ ಅಲ್ಲಿ ನೋಡಿ. ಇವೆಲ್ಲ ಇದು ಎಲ್ಲ ಉಪ್ಪಿನಕಾಯಿ ಮಾಡೋಕೆ ಇದು ತೆಗೆದಿಡತ್ತಾರ ನೋಡಿ ಇಲ್ಲಿ. ಈ ರೀತಿ ಎಲ್ಲ ಉಪ್ಪಿನಕಾಯಿ ಮಾಡೋದು ಕಚ್ಚಾ ನಾವು ಹಂಗೆ ಮಾಡ್ತೀವಿ ಪ್ರತಿ ವರ್ಷ. ನಾವು ಸ್ವಲ್ಪ ಹಣ್ಣು ಮಾಡೋಕ್ಕಿರ್ತೀವಿ, ಆಮೇಲೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ತೀವಿ. ಅರಿ ನಾವು ವರ್ಷ ಕೊಂಡು ತೊಗೊಂಬರಲ್ಲ ಉಪ್ಪಿನಕಾಯಿ, ಆಮೇಲೆ ಮಾವಿನಕಾಯಿನೂ ಕೊಂಡು ತೊಗೊಂಬರಲ್ಲ ನಾವು. ಅಲ್ಲ ಉಪ್ಪಿನಕಾಯಿ ಮಾವಿನಕಾಯಿ ಇದು ಬರೀ ತಿನ್ನಕಷ್ಟು ತೊಗೊಂಬರ್ತೀವಿ. ಮತ್ತು ಈಗೇನು ರಗಡ ಆಗ್ತಾವೆ ನಮಗೆ ಇವು. ಆಯ್ತು ಉಳಿಪ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಸರಿಯಾಗಿ ಇಡ್ರಿ. ಇಲ್ಲಿ ನೋಡಿ ಇವತ್ತೇನು ಕೆಲಸ ತೊಗೊಂಡು ಕೂತಿದ್ದೀವಿ ನಾವು ಇಬ್ಬರು. ಇಲ್ಲಿ ನೋಡಿ ಇವ್ರು ಏನು ಮಾಡ್ತಾಯಿದ್ದಾರೆ ಗೊತ್ತಾ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾಯಿದ್ದಾರೆ ನೋಡಿ. ಉಪ್ಪಿನಕಾಯಿ ರೆಡಿ ಆದಮೇಲೆ ನಿಮ್ಗೆ ತೋರಿಸ್ತೀವಿ ಏನೇನು ಹೆಂಗೆ ಎಲ್ಲ ಕಟ್ ಮಾಡ್ಕೊಂಡು ಕೂತಾರೆ ಇಲ್ಲಿ ಸಣ್ಣ ಸಣ್ಣ ಪೀಸ್. ನೋಡಿ ಯಾವ ರೀತಿ ಕಟ್ ಮಾಡ್ತಾಯಿದ್ದಾರೆ. ಸಣ್ಣ ಪೀಸ ಸ್ವಲ್ಪ ಹಣ್ಣು ಮಾಡೋಕೆ ಇಟ್ಟಿದ್ದೀವಿ. ಸ್ವಲ್ಪ ಈಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನೋದು. ಆಮೇಲೆ ಮುಂದಿನ ವರ್ಷ ತನಕ ಬರ್ತದೆ ನಮಗೆ. ಎಷ್ಟು ಹಳೇದಾಗ್ತದಲ್ಲ ಅಷ್ಟು ರುಚಿ ಇರ್ತದೆ ಮಾವಿನಕಾಯಿ. ಅದಕ್ಕೆ ನಾವು ಆ ವರ್ಷ ಮಾಡಿದ್ದೆ ಇನ್ನೂ ಅದಾವೆ ನಮ್ಮ ಕಡೆ. ಮತ್ತು ಇದು ಎಲ್ಲ ಸರಿಯಾಗಿ ಮಿಕ್ಸ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೋತದ. ಆಮೇಲೆ ಏನು ಮಾಡ್ತೀವಿ, ಆ ಉಪ್ಪಿನಕಾಯಿ ಮತ್ತು ಮುಂದಿನ ವರ್ಷ ತಿಂತೀವಿ ನಾವು. ಅದಕ್ಕೆ ಈಗ ಉಪ್ಪಿನಕಾಯಿ ಮಾಡಕ್ಕೆ ಕುಂತಿದ್ದೀವಿ ನೋಡಿ ಇಬ್ಬರು ಜೋಡಿ ಹಕ್ಕಿಗಳು. ಇವಳು ನೋಡಿ ಗುಬ್ಬಿ ಏನು ಮಾಡ್ಕೊತಾ ಇಲ್ಲಿ ನೋಡಿ ಮಾವಿನಕಾಯಿ ಹೋಳು ಇವ್ರು ಕಟ್ ಮಾಡತ್ತಾರಲ್ಲ ನೋಡಿ ತಿನ್ಬೇಕು ಅನಿಸ್ತಾ ಇದೆ. ತಿಂದಳೆ ತೊಗೊಂಡೆ ನೋಡಿ ಏನು ಮಾಡತ್ತಾರ ಆ್ಯಕ್ಷನ್. ಅವಳಿಗೆ ಆಗಲ್ಲ ಹುಳಿ ಆದರೂ ಅದು ತೊಗೊಂಡು ತಿನ್ನಬೇಕಂತ ಅನಿಸಿತು, ತಿನ್ಕೋತ ಕೂತಾಳೆ ನೋಡಿ. ಇಲ್ಲಿ ನೋಡಿ ಭಾಳ ಇಷ್ಟ ಆಗ್ತದೆ. ಸ್ವಲ್ಪ ಉಪ್ಪು ಹಚ್ಕೋಬೇಕಮ್ಮ ಅದಕ್ಕೆ. ಭಾಳ ಹುಳಿ ಐತೆ, ಏನಾಗತ್ತದ ಹುಳಿ ತಿನ್ನು ರೀ. ಆಯಾಸೋದು ಆಗೈತಿ ನಿಮಗೆ ಸಾಕು ಮಾಡ್ರಲ್ಲ. ಈಗ ಉಪ್ಪಿನಕಾಯಿನೂ ನೀವು ಮಾಡೋರು, ಕೆಲಸನೂ ನೀವು ಮಾಡೋರು, ಎಲ್ಲನೂ ನೀವು ಮಾಡೋರು ಅಂದ್ರೆ ಹೆಂಗೆ? ಹಿಂಗಾದ್ರೆ ಹೆಂಗೆ ರೀ? ಅಪ್ಪು ಏನಪ್ಪ ಅಪ್ಪ ಏನು ಉಪ್ಪಿನಕಾಯಿ ಅಂತ ಹೇಳಿ ಹಿಂಗೆ ಮಾಡ್ಕೊತ ಕೊಡ್ತಾರೆ ನೋಡಿ ಕೆಲಸ.
ಹಾಂ ಅನ್ಯಾಯದಿಂದ ಮಾತಾಡೋದ್ರಿಂದ ಸಮೀಪ ಹೋಗಿಲ್ಲ ಅನ್ನೋದೇನೋ ಏನಿಲ್ಲ, ನಾಳೆ ಕಾಲೇಜ್ಗೆ ಹೋಗ್ಬೇಕು, ಇನ್ನೂ ಸ್ವಲ್ಪ ಅನ್ನ ತೊಗೋತಿ ಇನ್ನೇನು. ಹಾಂ ಆಯ್ತಲ್ಲ, ತಗೋ ನೋಡಿ. ಈಗ ನೋಡಿ ಗುಬ್ಬಿನೂ ಮಲ್ಕೊಂಡಾಳ, ಟೈಮು ಆಗೈತಿ. ಮತ್ತು ಏನೇನು ಹೇಳಿದ್ನಲ್ಲ ಎಲ್ಲ ಗೊತ್ತಾಯ್ತಲ್ಲ ನಿಮ್ಗೆ. ಮಂಜುಳ ಆರಾಮಿರಲಿಲ್ಲ, ಅವ್ರ ಬಗ್ಗೆ ಎಲ್ಲ ಹೇಳಿದೆ ನಿಮಗೆ. ಮತ್ತು ಹೆಂಗೆ ಅನಿಸ್ತು ನೋಡಿ ನಿಮಗೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ಮತ್ತು ನಿದ್ದೆನೂ ಬಂದದ, ಮಲ್ಕೋತೀವಿ, ನೀವು ಮಲ್ಕೋರಿ. ಗುಡ್ ನೈಟ್. ಮತ್ತು ಸಿಗ್ತೀನಿ ನಾಳೆ ನಿಮಗೆ. ಮಂಜುಳ ಬೇಗ ಆರಾಮಾಗಿ ಬಾಮ್ಮ, ಹುಷಾರಾಗಲಿ ನಿನಗೆ. ಎಷ್ಟೊಂದೆಲ್ಲ ಕೆಲಸ ಮಾಡ್ತಿ, ಎಲ್ಲ ಮಾಡ್ತಿ, ಕೆಲಸ ಮಾಡಿ ನಿಂಗೆ ಆರಾಮಿಲ್ಲೇನೋ. ಮತ್ತೀಗ ಆರಾಮಾಗಿ ಮಾಡು ಎಲ್ಲ ಕೆಲಸ. ಮತ್ತು ನೀವು ಬಂದಮೇಲೆ ಮತ್ತೆ ಎಲ್ಲರಿಗೂ ಭೇಟಿ ಆಗ್ತಾ ಅಂತೆ, ಎಲ್ಲರಿಗೂ ಸಿಗೋಣ ನಾವು.